ನಿಜ. ಅದರ ಕುರಿತಾಗಿ ತಪಸ್ಸಿನಾಚರಿಸಿದವು. ಪ್ರಸನ್ನನಾದಂತಹ ಬ್ರಹ್ಮದೇವ 3 ವರವನ್ನು ದಯಪಾಲಿಸಿದ. ಯಾವುದೆಲ್ಲ? ಮನೋವೇಗ, ಬ್ರಹ್ಮಚರ್ಯ, ಬಳಿಕ ದತ್ತವಾದದ್ದು ಉದ್ದೇಶವನ್ನು 3 ಲೋಕವನ್ನು ಗೆಲ್ಲಬೇಕು. ನಮ್ಮ ಪರಾಕ್ರಮವನ್ನು ತೋರಿಸಬೇಕು. ಕೈಗೆ ಆಯುಧ ಬಂದಾಗ ಯಾರ ತಲೆಗಾದ್ರೂ ಬಡಿಬೇಕೆನ್ನುವ ಹಾಗೆ ಯೋಚಿಸಿದ. ಹಾಗೆ ಮುಂದುವರೆದೆವು. ಭೂಲೋಕ ಪಾತಾಳವನ್ನು ಗೆಲ್ಲಿದೆವು. ಉಳಿದಂತಹ ದೇವಲೋಕವನ್ನು ಏರ್ಬೇಕೆಂಬುದಾಗಿ ಯೋಚನೆ ಮಾಡುವಾಗ ಮೊದಲೇ ನಮ್ಮ ಸಂಬಂಧಿಕನಾದಂತಹ ಶುಂಭಾಸುರ ದೇವತೆಗಳನ್ನು ಓಡಿಸಿ ದೇವ ಗದ್ದುಗೆಯನ್ನು ಏರಿದ. ನಮ್ಮ ಜಾತಿ ಮಗ ಶುಂಭನಾದನೇನು? ನಮಗೆ ಜಾತಿಯವರಾದರನ್ನು ಇನ್ನೊಬ್ಬರಾದರನ್ನು ಚಂಪುವೆ ಧರೆಗಿಳಿದರು ಬಂದರು. ನಾವು ಹೆದರುವವರೆಲ್ಲವೂ ತಿಳ್ಕೊಂಡು ಘನಘೋರವಾದಂತಹ ಸಂಗ್ರಾಮವನ್ನು ಎಸಗಿದೆವು. ಸಂಗ್ರಾಮ ಮಾಡುತ್ತಿರುವಾಗ ಬಂದನಲ್ಲ ನಾರದ, ಅಲ್ಲೇ ಸಂಧಾನವನ್ನು ಮಾಡಿದ. ನಿನ್ನ ಅಣ್ಣ ತಮ್ಮಂದಿರು ಕಾಳಗವನ್ನು ಮಾಡುವುದು ಸರಿಯಲ್ಲ, ಹಂದೆ ಮಾಡಿಕೊಳ್ಳಿ ಎಂಬುದಾಗಿ ನಮ್ಮನ್ನು ಒಪ್ಪಿದ. ಅಪ್ಪಿದ ಮಂತ್ರಿ ಸ್ಥಾನವನ್ನು ಕೊಟ್ಟ. ಆ ಬಳಿಕ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ. ಏನು? ವಿರೋಧಿಗಳಾದ ದೇವತೆಗಳು ಪತ್ತೆ ಹಚ್ಚಿ ಖಂಡಿಸಬೇಕೆನ್ನುವ ಹಾಗೆ ಆಜ್ಞೆಯನ್ನು ಪಡೆದಂತಹ ನಾವು ಲೋಕ ಸಂಚಾರಕ್ಕೆ ಹೊರಟವರು ತಿರುಗಾಟದ ಪರಿಣಾಮ ಹಸಿವೆ ಎಂಬುದಾಗಿ ನಾವು ಇಲ್ಲಿ ಒಬ್ಬಿಡ್ತಾ ಇದ್ರೆ ಅವರವರೇ ತಿನ್ನುವುದರಲ್ಲಿ ನಮಗೆ ಕೊಡುವರು. ಅವರಿಗೆಲ್ಲ ಹತ್ತಿರ ಹೋಗಿ ಕೊಡುವವರಿದ್ದಾರೆ. ಅವರಷ್ಟಕ್ಕೆ ಇರಲಿ. ನಮ್ಮ ಹೊಟ್ಟೆ ಹಸಿವೆ ನಿವಾರಣೆಗೆ ಬೇಕಾಗಿ ಏನಿಟ್ಟು ಬೆತ್ತಕ್ಕೆ ಬೋಣ ಕುಂಬಳಕಾಯಿ ಪದಾರ್ಥ ಇವರು ತಿನ್ನುವಂತಂದ್ರೆ ನಮ್ಮ ಹಸಿವೆ ನಿವಾರಣೆ. ಕಾಡನ್ನು ಸೇರಬೇಕು. ಕದಂಬಾವನ ಮೃಗಬೇಟೆ ಆಡುವ